ಅಯ್ಯೋ ಮನೆ ಬಿಟ್ಟಾಗಿಂದ ನಾನೊಬ್ಳೆ ವಟ 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 ಅಂತ ಇದ್ದೀನಿ. ನೀನ್ ಹಾಗೆ ಸುಮ್ಮನೆ ಇರಕ್ಕಾಗೋದಿಲ್ಲ ದಾಕ್ಷಾಯಿಣಿ. ನನ್ಗೆ ಹರಳು ಉರಿತಾ ಇರ್ಬೇಕು ನನ್ನ ಬಾಯ್ಲಿ. ಕರ್ಮ ಬಾ ಬನ್ನಿ ಕೂತ್ಕೊಳ್ಳಿ. ಅಯ್ಯಪ್ಪ, ಅದು ಎಷ್ಟು ಕಷ್ಟಪಟ್ಟು ನಿನ್ನ ಆ ಮನೆಯಿಂದ ಕರ್ಕೊಂಬಂದೆ ತಾಯಿ. ಇವಾಗ ನೀನ್ ಮನೇಲಿ ಕಾಣಿಸ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಗಾಬರಿಯಾಗಿ ಕಂಗಾಲಾಗಿ ಎಲ್ಲಾ ಕಡೆ ನಿನ್ನನ್ನು ಹುಡ್ಕೊಂಡು ಓಡಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮುದ್ದಿನ ಮಗು ತರುಣ ಬಂದು ನಿನ್ನ ಹುಡ್ಕೋ ಥರ ನಾಟಕ ಮಾಡಿ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದ ಹಾಗೆ ಮನೆಯಲ್ಲಿರೋ ಎಲ್ಲರೂ ಕೂಡ ಒಂದೇ ಸರಿಗೆ ಇಂಪ್ರೆಸ್ ಆಗ್ತಾರೆ. ಆಗ ನನ್ನ ಮಗನ ಯೋಗ್ಯತೆ ಏನು ಅಂತ ಎಲ್ರಿಗೂ ಅರ್ಥ ಆಗತ್ತೆ. ಆ ಶರತ್ತಂತೂ ನನ್ನ ಮಗನ ಕೈ ಕಾಲು ಹಿಡ್ಕೊಂಡು ಥ್ಯಾಂಕ್ ಯು ಅಂತ ಥ್ಯಾಂಕ್ಸ್ ಹೇಳ್ತಾನೆ. ಆ ಮನೆಯಲ್ಲಿ ನನ್ನ ಮಗನಿಗೆ ಒಂದು ಸ್ಥಾನ ಗಟ್ಟಿ ಆಗತ್ತೆ. ಎಲ್ರೂ ಕೂಡ ಕಣ್ಣು ಮುಚ್ಕೊಂಡು ನನ್ನ ಮಗನ ನಂಬ್ತಾರೆ. ಆಮೇಲೆ ನನ್ನ ಮಗ ಆ ಮನೇಲಿ ಏನೇ ಮಾಡಿದ್ರು ಯಾರು ಕೂಡ ಅವನ ಎದುರುಗಡೆ ನಿಂತು ಪ್ರಶ್ನೆ ಮಾಡೋ ಧೈರ್ಯ ಮಾಡಲ್ಲ. ಆಮೇಲೆ ನನ್ನ ಮಗ ಆ ಮನೇಲಿ ತನಗಿಷ್ಟ ಬಂದ ಹಾಗೆ ರಾಜನ ಹಾಗೆ ಮೆರಿಬಹುದು. ಅದಕ್ಕೆ ಹೇಳಿದ್ದು ದಾಕ್ಷಾಯಿಣಿ, ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಈ ಸಹಾಯ ಮಾಡ್ತಿರೋದು ನನಗಲ್ಲಮ್ಮ, ನಿನ್ನ ಮುದ್ದಿನ ಮಗಳು ಚಿನ್ನು, ಅವಳು ಮತ್ತೆ ಅವಳ ಗಂಡ ಅಂದ್ರೆ ನಿನ್ನ ಅಳಿಯ, ಅವರಿಬ್ರು ಚೆನ್ನಾಗಿರ್ಬೇಕಲ್ವಾ. ಈ ರೂಪದಲ್ಲಾದ್ರೂ ಅವ್ರಿಗೆ ಸಹಾಯ ಮಾಡ್ತಿದ್ದೀನಲ್ಲ ಅಂತ ಖುಷಿ ಪಡ್ಬೇಕು ನೀನು ಅಲ್ವಾ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮಗ ಬರ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಓಕೆನಾ? ನಾನಿನ್ ಬರ್ಲಾ? ಟಾಟಾ.